ನಮಸ್ಕಾರ. ಮುಖ್ಯಾಂಶಗಳು. ಸಂಸತ್ ಅಧಿವೇಶನದಲ್ಲಿ ಇಂದಿನಿಂದ ರಾಷ್ಟ್ರಪತಿ ಭಾಷಣದ ಮೇಲೆ ಚರ್ಚೆ. ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆ ನಿರೀಕ್ಷೆ. ದೇಶದ ಅಭಿವೃದ್ಧಿಯಲ್ಲಿ ಯುವಜನತೆಯ ಕೊಡುಗೆ ಅನನ್ಯ. ರಾಷ್ಟ್ರ ವಿರೋಧಿ ಚಟುವಟಿಕೆಗಳ ನಿಗ್ರಹಕ್ಕೆ ಕ್ರಮ. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್. ಕುಂಭಮೇಳದಲ್ಲಿ ವಸಂತ ಪಂಚಮಿಗೆ ಹರಿದು ಬಂದ ಜನಸಾಗರ. ಪುಣ್ಯ ಸ್ನಾನದ ವೇಳೆ ಅಹಿತಕರ ಘಟನೆ ತಡೆಗೆ ಬಿಗಿ ಬಂದೋಬಸ್ತ್. ಟಿ20 ಕ್ರಿಕೆಟ್, ಇಂಗ್ಲೆಂಡ್ ವಿರುದ್ಧ ಭಾರತಕ್ಕೆ ಸರಣಿ ಜಯ. ವಾರ್ತೆಗಳ ವಿವರ. ಸಂಸತ್ತಿನ ಅಧಿವೇಶನದಲ್ಲಿಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಭಾಷಣದ ವಂದನಾ ನಿರ್ಣಯದ ಮೇಲೆ ಉಭಯ ಸದನಗಳಲ್ಲಿ ಚರ್ಚೆ ನಡೆಯಲಿದೆ. ಈ ನಡುವೆ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಪರಿಶೀಲಿಸುವ ಸಂಸತ್ತಿನ ಜಂಟಿ ಸಮಿತಿಯ ವರದಿ ಇಂದು ಲೋಕಸಭೆಯಲ್ಲಿ ಮಂಡನೆಯಾಗಲಿದೆ. ಸಮಿತಿಯ ಅಧ್ಯಕ್ಷ ಜಗದಾಂಬಿಕಾ ಪಾಲ್ ಮತ್ತು ಸದಸ್ಯ ಸಂಜಯ್ ಜೈಸ್ವಾಲ್ ಲೋಕಸಭೆಯಲ್ಲಿಂದು ವರದಿ ಮಂಡಿಸಲಿದ್ದಾರೆ ಎಂದು ಲೋಕಸಭಾ ಸಚಿವಾಲಯ ತಿಳಿಸಿದೆ. ಇತ್ತೀಚೆಗೆ ಲೋಕಸಭಾ ಸಭಾಧ್ಯಕ್ಷ ಓಂ ಬಿರ್ಲಾ ಅವರಿಗೆ ಸಮಿತಿ ತನ್ನ ವರದಿ ಸಲ್ಲಿಸಿತ್ತು. ವಕ್ಫ್ ಮಸೂದೆಯ ಕುರಿತಾದ ಸಂಸತ್ತಿನ ಜಂಟಿ ಸಮಿತಿ ಕರಡು ಶಾಸನದ ವರದಿಯನ್ನು 15-11 ಬಹುಮತಗಳಿಂದ ಅಂಗೀಕರಿಸಿತ್ತು. ಬಜೆಟ್ ಅಧಿವೇಶನದ ಮೊದಲ ಹಂತ ಇದೇ 13ರವರೆಗೆ ಮುಂದುವರಿಯುತ್ತದೆ. ಬಜೆಟ್ ಅಧಿವೇಶನದ ಎರಡನೇ ಹಂತ ಮಾರ್ಚ್ 10ರಿಂದ ಪ್ರಾರಂಭವಾಗಲಿದ್ದು ಏಪ್ರಿಲ್ 4ರವರೆಗೆ ನಡೆಯಲಿದೆ. ಅಕ್ರಮ ವಲಸಿಗರು ದೇಶಕ್ಕೆ ಬರುವುದು ಚುನಾವಣಾ ರಾಜಕೀಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವುದರಿಂದ ಯುವ ಜನಾಂಗ ಇದಕ್ಕೆ ಅವಕಾಶ ನೀಡಿದೆ ಎಂದು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ತಿಳಿಸಿದ್ದಾರೆ. ದೆಹಲಿಯಲ್ಲಿ ICAI ಆಯೋಜಿಸಿದ್ದ WOFA ಸಮ್ಮೇಳನದಲ್ಲಿ ಅವರು ಯುವ ಜನರು ದೇಶ ವಿರೋಧಿ ಚಟುವಟಿಕೆಗಳನ್ನು ನಿಯಂತ್ರಿಸುವಲ್ಲಿ ಮುಂದಾಗಿರಬೇಕಾಗಿದೆ. ದೇಶದ ಪ್ರಗತಿಯಲ್ಲಿ ಯುವಜನತೆಯ ಪಾತ್ರ ಅನನ್ಯವಾದದ್ದು. ದೇಶ ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ಯುವಕರು ಕಾಳಜಿ ವಹಿಸಬೇಕು ಎಂದು ಕರೆ ನೀಡಿದರು. ದೇಶದಲ್ಲಿ ಶತ್ರು ಶಕ್ತಿಗಳನ್ನು ಸೋಲಿಸುವ ಸಾಮರ್ಥ್ಯ ಯುವ ಜನಾಂಗದಲ್ಲಿದೆ. ರಾಷ್ಟ್ರೀಯ ಆರ್ಥಿಕ ಅಭಿವೃದ್ಧಿ ಮನೋಭಾವವನ್ನು ಅಳವಡಿಸಿಕೊಳ್ಳುವ ಅವಶ್ಯಕತೆ ಇದೆ ಎಂದು ಉಪರಾಷ್ಟ್ರಪತಿ ಹೇಳಿದರು. ಆಳ ಸಮುದ್ರ ಕಾರ್ಯಾಚರಣೆ ಈ ಬಾರಿಯ ಕೇಂದ್ರ ಬಜೆಟ್ನಲ್ಲಿ 600 ಕೋಟಿ ರೂಪಾಯಿ ಮೀಸಲಿಟ್ಟಿರುವುದರಿಂದ ಭಾರತದ ವಿಜ್ಞಾನಿಗಳು ಅಭಿವೃದ್ಧಿಪಡಿಸುತ್ತಿರುವ ಮಹತ್ವಾಕಾಂಕ್ಷಿ ಆಳ ಸಮುದ್ರದ ಅಧ್ಯಯನಕ್ಕೆ ಪ್ರೋತ್ಸಾಹ ದೊರೆತಿದೆ. ಈ ಯೋಜನೆ ಸಮುದ್ರ ತಳದ ಹಾಸನ್ನು ನಿಖರವಾಗಿ ಅಳೆಯುವುದರ ಜೊತೆಗೆ 6000 ಮೀಟರ್ ಆಳದಲ್ಲಿ ಮಾನವ ಸಹಿತ ಸಬ್ಮರ್ಸಿಬಲ್ ತಂತ್ರಜ್ಞಾನವನ್ನು ಅನುಷ್ಠಾನಗೊಳಿಸುವ ಉದ್ದೇಶ ಹೊಂದಿದೆ. ಅಲ್ಲದೆ ಸಮುದ್ರ ತಳದ ಸ್ವಾಭಾವಿಕ ಸಂಪನ್ಮೂಲಗಳ ಅನ್ವೇಷಣೆ ಮತ್ತು ತೀರದ ಮೇಲಿನ ಲವಣರಹಿತ ಜಲ ಉತ್ಪಾದನೆಯ ಉಷ್ಣಶಕ್ತಿ ಸ್ಥಾವರಗಳಿಗೆ ಸಹಾಯಕವಾಗಲಿದೆ. ಚೆನ್ನೈನಲ್ಲಿರುವ ಸಮುದ್ರ ಅಧ್ಯಯನಕ್ಕಾಗಿನ ರಾಷ್ಟ್ರೀಯ ಸಂಸ್ಥೆ NIOT ನಿರ್ಮಿಸಲಿರುವ 500 ಮೀಟರ್ ಆಳಕ್ಕೆ ತಲುಪಬಲ್ಲ ಜಲಾಂತರ್ಗಾಮಿ ನೌಕೆಗೆ ಇದೇ ವರ್ಷಾಂತ್ಯದಲ್ಲಿ ಭಾರತ ಚಾಲನೆ ನೀಡಲಿದೆ. ಇದರ ಜೊತೆಗೆ ಈ ಬಾರಿಯ ಬಜೆಟ್ನಲ್ಲಿ ಹವಾಮಾನ ವರದಿ ಸಾಧ್ಯತೆಗಳನ್ನು ಸುಧಾರಿಸುವಂತಹ ಯೋಜನೆ ಮಿಷನ್ ಮೌಸಮ್ಗೆ 1329 ಕೋಟಿ ರೂಪಾಯಿಗಳನ್ನು ಹಂಚಿಕೆ ಮಾಡಲಾಗಿದೆ. ಭೂವಿಜ್ಞಾನಿಗಳ ಸಚಿವಾಲಯಕ್ಕೆ ಸುಮಾರು 3650 ಕೋಟಿ ರೂಪಾಯಿ ಅನುದಾನ ದೊರೆತಿದೆ. ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳಕ್ಕೆ ಜನಸಾಗರವೇ ಹರಿದು ಬರುತ್ತಿದೆ. ವಸಂತ ಪಂಚಮಿಯ ಈ ದಿನದಂದು ಅಮೃತ ಸ್ನಾನ ನಡೆಯುತ್ತಿದ್ದು ಲಕ್ಷಾಂತರ ಭಕ್ತರು ಗಂಗಾ, ಯಮುನಾ, ಸರಸ್ವತಿಯ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡುತ್ತಿದ್ದಾರೆ. ಉತ್ತರ ಪ್ರದೇಶ ಸರ್ಕಾರ ಮಹಾಕುಂಭಮೇಳದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಹೆಚ್ಚಿನ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ. ವಸಂತ ಪಂಚಮಿ ಹಿನ್ನೆಲೆಯಲ್ಲಿ ನಿನ್ನೆ ಲಕ್ಷಾಂತರ ಭಕ್ತರು ಪ್ರಯಾಗ್ರಾಜ್ಗೆ ಆಗಮಿಸಿದ್ದು 1 ಕೋಟಿಗೂ ಅಧಿಕ ಭಕ್ತರು ಪುಣ್ಯಸ್ನಾನ ಮಾಡಿದ್ದಾರೆ. ಈ ಮೂಲಕ ಜನವರಿ 13ರಿಂದ ಒಟ್ಟು 33 ಕೋಟಿಗೂ ಹೆಚ್ಚು ಜನರು ಪುಣ್ಯಸ್ನಾನ ಮಾಡಿದ್ದಾರೆ. ವಸಂತ ಪಂಚಮಿ ಬಳಿಕ ಇದೇ 12ರಂದು ಮಾಘ ಪೌರ್ಣಿಮೆ ಮತ್ತು 26ರಂದು ಮಹಾಶಿವರಾತ್ರಿ ಅಂಗವಾಗಿ ಅಮೃತ ಸ್ನಾನ ನಡೆಯಲಿದೆ.
ಜನಸಂದಣಿ ನಿಯಂತ್ರಣಕ್ಕಾಗಿ ಉತ್ತರ ಪ್ರದೇಶ ಸರ್ಕಾರ ಆಪರೇಷನ್ 11 ಜಾರಿಗೆ ತಂದಿದೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಸೂಚನೆಯಂತೆ ಏಕಮುಖ ಸಂಚಾರ, ಹೆಚ್ಚುವರಿ ಪೊಲೀಸರ ನಿಯೋಜನೆ, ಬ್ಯಾರಿಕೇಡ್ಗಳ ಹೆಚ್ಚಳ ಸೇರಿದಂತೆ 11 ನಿಯಮಗಳನ್ನು ರೂಪಿಸಲಾಗಿದೆ. 2500 ಬಸ್ಗಳನ್ನು ನಿಯೋಜಿಸಲಾಗಿದ್ದು, ಈ ಬಸ್ಗಳು ವಿವಿಧ ನಗರಗಳಿಂದ ಪ್ರಯಾಗ್ರಾಜ್ಗೆ ಸಂಪರ್ಕ ಕಲ್ಪಿಸಲಿವೆ. ವಸಂತ ಪಂಚಮಿಯ ಅಮೃತ ಸ್ನಾನದ ಹಿನ್ನೆಲೆಯಲ್ಲಿ ಇಂದು ಪ್ರಯಾಗ್ರಾಜ್ನ ವಿವಿಧ ರೈಲು ನಿಲ್ದಾಣಗಳಿಂದ 400ಕ್ಕೂ ಹೆಚ್ಚು ವಿಶೇಷ ರೈಲುಗಳು ಸಂಚರಿಸಲಿವೆ. के साथ त्रिवेणी संगम की तरफ बढ़ते हुए सभी अखाड़े जाने जाते हैं। इन अखाड़ों के स्नान की वजह से इन दिनों का विशेष महत्व हो जाता है और आज अखाड़े स्नान करके वाराणसी की तरफ चले जाएंगे, अपने गंतव्य की तरफ चले जाएंगे। आज वसंत पंचमी पर भी श्रद्धालुओं की बहुत बड़ी आपको तादाद यहाँ देखने को मिलेगी कुंभ मेला क्षेत्र में। लेकिन मौनी अमावस्या या मकर संक्रांति या कुछ अन्य दिनों की जो तादाद थी उससे आप जब इसको समानांतर रखते तो आपको लगेगा कि अब धीरे धीरे थोड़ा श्रद्धालुओं की ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಮಹಾಕುಂಭಮೇಳದ ವೇಳೆ ಕಾಲ್ತುಳಿತ ಸಂಭವಿಸಿದ್ದ ಹಿನ್ನೆಲೆಯಲ್ಲಿ ಯಾತ್ರಾರ್ಥಿಗಳ ಸುರಕ್ಷತೆಗಾಗಿ ಕ್ರಮ ಕೈಗೊಳ್ಳುವಂತೆ ಹಾಗೂ ಮಾರ್ಗಸೂಚಿ ರೂಪಿಸುವಂತೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡುವಂತೆ ಕೋರಿ ಸಲ್ಲಿಸಿರುವ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆಯನ್ನು ಇಂದು ಸುಪ್ರೀಂ ಕೋರ್ಟ್ ಕೈಗೆತ್ತಿಕೊಳ್ಳಲಿದೆ. ಪ್ರಯಾಗ್ರಾಜ್ನ ಸಂಗಮ ಪ್ರದೇಶದಲ್ಲಿ ಜನವರಿ 29ರಂದು ಸಂಭವಿಸಿದ್ದ ಕಾಲ್ತುಳಿತದಲ್ಲಿ ಕನಿಷ್ಠ 30 ಮಂದಿ ಸಾವನ್ನಪ್ಪಿ 60ಕ್ಕೂ ಅಧಿಕ ಜನರು ಗಾಯಗೊಂಡಿದ್ದರು. ಈ ಅರ್ಜಿಯಲ್ಲಿ ಬೇರೆ ರಾಜ್ಯಗಳ ಜನತೆ ಸಮಸ್ಯೆ ಎದುರಿಸದಂತೆ ಮತ್ತು ಸುಲಭವಾಗಿ ಸಹಾಯ ಪಡೆಯಲು ಅನುವಾಗುವಂತೆ ವಿವಿಧ ರಾಜ್ಯಗಳ ಭಾಷೆಯಲ್ಲಿ ಪ್ರಕಟಣೆ, ನಿರ್ದೇಶನವುಳ್ಳ ಫಲಕ ಇತ್ಯಾದಿಗಳನ್ನು ಅಳವಡಿಸಬೇಕು ಎಂದು ಕೋರಲಾಗಿದೆ. ಉತ್ತರ ಪ್ರದೇಶ ಸರ್ಕಾರದ ಸಮನ್ವಯದೊಂದಿಗೆ ಎಲ್ಲ ರಾಜ್ಯ ಸರ್ಕಾರಗಳು ವೈದ್ಯರು ಮತ್ತು ದಾದಿಯರನ್ನು ಒಳಗೊಂಡಿರುವ ತಮ್ಮದೇ ಆದ ಸಣ್ಣ ವೈದ್ಯಕೀಯ ತಂಡ ರಚಿಸಬೇಕು ಎಂದು ತಿಳಿಸಲಾಗಿದೆ. ಧಾರವಾಡ ತಾಲೂಕಿನ ಪುದಕಲಕಟ್ಟಿ ಗ್ರಾಮದ ರೈತ ಶಂಕರಪ್ಪ ಕೆರೆಕೊಪ್ಪ ದೆಹಲಿಯಲ್ಲಿ ನಿನ್ನೆ ಧಾರವಾಡ ಸಂಸದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನು ಭೇಟಿ ಮಾಡಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಆಹ್ವಾನದ ಮೇರೆಗೆ ಗಣರಾಜ್ಯೋತ್ಸವ ಪರೇಡ್ ವೀಕ್ಷಣೆಗಾಗಿ ದೆಹಲಿಗೆ ಆಗಮಿಸಿದ್ದ ಶಂಕರಪ್ಪ ತಮ್ಮ ಸಂತಸದ ಕ್ಷಣಗಳನ್ನು ಸಚಿವರೊಂದಿಗೆ ಹಂಚಿಕೊಂಡರು. ದೆಹಲಿ ವಿಧಾನಸಭಾ ಚುನಾವಣೆಗೆ ನಾಡಿದ್ದು ಮತದಾನ ನಡೆಯಲಿದ್ದು, ಬಹಿರಂಗ ಪ್ರಚಾರ ಇಂದು ಸಂಜೆ ಅಂತ್ಯಗೊಳ್ಳಲಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಪ್ರಮುಖ ರಾಜಕೀಯ ಪಕ್ಷಗಳ ಪ್ರಚಾರ ಬಿರುಸುಗೊಂಡಿದೆ. 70 ಸದಸ್ಯರ ದೆಹಲಿ ವಿಧಾನಸಭೆಗೆ ಇದೇ 5ರಂದು ಚುನಾವಣೆ ನಡೆಯಲಿದ್ದು, ಇದೇ 8ರಂದು ಮತ ಎಣಿಕೆ ಜರುಗಲಿದೆ. ಮತದಾನ ನಡೆಯುವ 48 ಗಂಟೆಗೂ ಮುನ್ನ ನಿಶ್ಶಬ್ದಾವಧಿ ಎಂದು ಚುನಾವಣಾ ಆಯೋಗ ಘೋಷಿಸಿದೆ. ಈ ಹಿನ್ನೆಲೆಯಲ್ಲಿ ಇಂದು ಸಂಜೆ 6 ಗಂಟೆಯ ಬಳಿಕ ಮತದಾರರು ಮತ್ತು ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಇನ್ನುಳಿದವರು ಕ್ಷೇತ್ರದಲ್ಲಿ ಇರುವಂತಿಲ್ಲ. ಎಲ್ಲರೂ ಕ್ಷೇತ್ರವನ್ನು ತೊರೆಯಬೇಕಾಗಿದೆ. ಅಂತಿಮ ಹಂತದ ಬಹಿರಂಗ ಪ್ರಚಾರದ ಹಿನ್ನೆಲೆಯಲ್ಲಿ ಆಪ್, ಬಿಜೆಪಿ, ಕಾಂಗ್ರೆಸ್ ಸೇರಿದಂತೆ ಎಲ್ಲ ಪಕ್ಷಗಳ ಮುಖಂಡರು ಮತದಾರರನ್ನು ಸೆಳೆಯಲು ಅಂತಿಮ ಕಸರತ್ತು ನಡೆಸಲಿದ್ದಾರೆ. ನಾಳೆ ಅಭ್ಯರ್ಥಿಗಳು ಮನೆ ಮನೆ ಪ್ರಚಾರ ಕೈಗೊಂಡು ಮತ ಯಾಚಿಸಲಿದ್ದಾರೆ. ಚುನಾವಣೆ ಹಿನ್ನೆಲೆಯಲ್ಲಿ ದಿವ್ಯಾಂಗರು ಮತ್ತು ಹಿರಿಯ ನಾಗರಿಕರಿಗೆ ಮನೆಯಿಂದಲೇ ಮತದಾನದ ಸೌಲಭ್ಯ ಒದಗಿಸಲಾಗಿದ್ದು, ಎಲ್ಲ 70 ವಿಧಾನಸಭಾ ಕ್ಷೇತ್ರಗಳಲ್ಲಿ 85 ವರ್ಷ ಮತ್ತು ಮೇಲ್ಪಟ್ಟ ವಯಸ್ಸಿನವರು ಹಾಗೂ ದಿವ್ಯಾಂಗರು ಉತ್ಸಾಹದಿಂದಲೇ ಮತದಾನದಲ್ಲಿ ಪಾಲ್ಗೊಂಡಿದ್ದಾರೆ. ಮನೆಯಿಂದಲೇ ಮತದಾನ ಮಾಡುವ ಸೌಲಭ್ಯದಡಿ ಒಟ್ಟು ನೋಂದಾಯಿತ ಮತದಾರರಲ್ಲಿ 92% ಜನರು ಜನವರಿ 31ರ ವೇಳೆಗೆ ಯಶಸ್ವಿಯಾಗಿ ಮತ ಚಲಾಯಿಸಿದ್ದಾರೆ. ಇದರಲ್ಲಿ 5982 ಹಿರಿಯ ನಾಗರಿಕರು ಮತ್ತು 998 ದಿವ್ಯಾಂಗರಿದ್ದಾರೆ. ಈ ಸೇವೆಯು ಜನವರಿ 24ರಂದು ಪ್ರಾರಂಭವಾಗಿದ್ದು, ನಿಯಮಿತ ಮತದಾನ ಪ್ರಾರಂಭವಾಗುವ ಒಂದು ದಿನದ ಮೊದಲು ಅಂದರೆ ಇದೇ 4ರವರೆಗೆ ಲಭ್ಯವಿರುತ್ತದೆ. ಮಂಗಳೂರಿನಲ್ಲಿ ನಡೆದ ಕರಾವಳಿ ರಕ್ಷಣಾ ಪಡೆಯ 49ನೇ ಸಂಸ್ಥಾಪನಾ ದಿನಾಚರಣೆಯಲ್ಲಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಪಾಲ್ಗೊಂಡಿದ್ದರು. ಜಿಲ್ಲಾಧಿಕಾರಿ ಮುಲೈ ಮುಗಿಲನ್, ಪೋಲ್ಸ್ ಆಯುಕ್ತರಾದ ಅನುಪಮ್ ಅಗರ್ವಾಲ್, ಮಂಗಳೂರು ಭಾರತೀಯ ನೌಕಾಪಡೆಯ ಕಮಾಂಡರ್ ಡಿಐಜಿ ಪ್ರವೀಣ್ ಕುಮಾರ್ ಮಿಶ್ರಾ, ವರಾಹ ಹಡಗಿನ ಕಮಾಂಡರ್ ಸಹಾಮಾ ವಾಜ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಅರಬ್ಬಿ ಸಮುದ್ರದಲ್ಲಿ ನಡೆಸಿದ ಯುದ್ಧ ಕಾರ್ಯಾಚರಣೆಯ ಅಣಕು ಪ್ರದರ್ಶನದಲ್ಲಿ
ಭಾರತೀಯ ಕರಾವಳಿ ರಕ್ಷಣಾ ಪಡೆಗಳ ಸಿಬ್ಬಂದಿ ವಿವಿಧ ರೀತಿಯ ಕಸರತ್ತು ಹಾಗೂ ರಕ್ಷಣಾ ಕಾರ್ಯಾಚರಣೆಗಳನ್ನು ಪ್ರದರ್ಶಿಸಿದರು. ಚುಟುಕು ಕಾರ್ಯಾಚರಣೆಯ ಬಳಿಕ ರಾಜ್ಯಪಾಲರಿಗೆ ಗೌರವ ವಂದನೆ ಸಲ್ಲಿಸಲಾಯಿತು. ಅಣಕು ಕಾರ್ಯಾಚರಣೆ ವೀಕ್ಷಿಸಿದ ಡಾಕ್ಟರ್ ಅಜಯ್, ನೌಕಾಪಡೆಯ ಕಾರ್ಯಾಚರಣೆಯನ್ನು ಪ್ರತ್ಯಕ್ಷವಾಗಿ ನೋಡಲಾಯಿತು. ಕಾರ್ಯಾಚರಣೆ ರೋಮಾಂಚನ, ಮೈ ನವಿರೇಳಿಸುವಂತಿತ್ತು ಎಂದರು. ಹೋಗಿ ಯಾರಾದರೆ ಒಂದು ಎಮರ್ಜೆನ್ಸಿ ಇದ್ದರೆ ಹೋಗಿ ರೆಸ್ಕ್ಯೂ ಮಾಡೋದು, ಮತ್ತು ಯಾವುದಾದರೆ ನಮ್ಮ ಬಾರ್ಡರ್ಗೆ ಕ್ರಾಸ್ ಮಾಡಿ ಈಚೆ ಬರುವಾಗ ಅವರಿಗೆ ಹೀಗೆ ಅವರು ಹಿಡಿದು ಹಾಕಿದ್ರು, ಮತ್ತು ಒಂದು ಸ್ಟ್ರೆಸ್ ಪಾಸ್ ಮಾಡಿದವರಿಗೆ ಅವರು ಹೀಗೆ ಹೋಗಿ ಚೆಕ್ ಮಾಡಿ ಅವರಿಗೆ ಇದು ಕೌಂಟರ್ ಮಾಡೋದು, ಅದೆಲ್ಲ ಡ್ರಿಲ್ ನೋಡಿದ್ದೇವೆ ನಾವು. ಬಾಲಕ ಋತಿಕ್ ತಮ್ಮ ತಂದೆ ಬಿಎಸ್ಎಫ್ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಕುಟುಂಬ ಸದಸ್ಯರಿಗೆ ಈ ಕಾರ್ಯಾಚರಣೆ ನೋಡಲು ಅವಕಾಶ ಕಲ್ಪಿಸಲಾಗಿದೆ ಎಂದರು. ಏನು ಅನಿಸಲಿಲ್ಲ, ಸೂಪರ್ ಆಗಿತ್ತು, ಏನಾಗಲಿಲ್ಲ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ರು, ಎಲ್ಲ ಹ್ಯಾಪಿಯಾಗಿದ್ದು ಹೋಯ್ತಿದೆ. ವೀಕ್ಷಕರಾದ ದಿವ್ಯಾ, ಮಾಧ್ಯಮಗಳಲ್ಲಿ ಮಾತ್ರ ಇಂತಹ ಕಾರ್ಯಾಚರಣೆ ನೋಡುತ್ತಿದ್ದ ತಾವು ನೈಜವಾಗಿ ವೀಕ್ಷಿಸಿದ್ದು ಸಂತಸ ತಂದಿದೆ ಎಂದರು. ಚೆನ್ನಾಗಿತ್ತು, ಮತ್ತೆ ಗವರ್ನರ್ ಬಂದಿದ್ರು ಇವತ್ತು, ತುಂಬ ಇಷ್ಟ ಆಯಿತು. ಮತ್ತೆ ಊಟದ ವ್ಯವಸ್ಥೆ ಚೆನ್ನಾಗಿದೆ, ಮತ್ತು ನಾಷ್ಟ ಎಲ್ಲ ಇಲ್ಲೇ ಕೊಟ್ಟರು, ಚೆನ್ನಾಗಿ ನೋಡ್ಕೊಂಡು. ರಾಮನಗರ ಜಿಲ್ಲೆಯ ಕಣ್ವಾ ಅಣೆಕಟ್ಟು ಪ್ರದೇಶವನ್ನು ಪ್ರವಾಸೋದ್ಯಮ ತಾಣವಾಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಉದ್ದೇಶಿಸಿದೆ. ಈ ಸಂಬಂಧ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿನ್ನೆ ಕಣ್ವಾ ಜಲಾಶಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಶಾಸಕರಾದ ಸಿಪಿ ಯೋಗೇಶ್ವರ್, ಬಾಲಕೃಷ್ಣ, ರಂಗನಾಥ್, ಎನ್ ಶ್ರೀನಿವಾಸ್, ವಿಧಾನ ಪರಿಷತ್ ಸದಸ್ಯ ಎಸ್ ರವಿ, ಮಾಜಿ ಡಿಕೆ ಸುರೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಜನಪ್ರತಿನಿಧಿಗಳೊಂದಿಗೆ ಕಣ್ವಾ ಜಲಾಶಯದಲ್ಲಿ ಮೋಟಾರ್ ಬೈಕ್ನಲ್ಲಿ ವಿಹಾರ ಕೈಗೊಂಡಿದ್ದರು. ಬಳಿಕ ಅವರು ಆ ಪ್ರದೇಶದಲ್ಲಿ ಜಲವಿಹಾರ, ಜಲಕ್ರೀಡೆ, ಥೀಮ್ ಪಾರ್ಕ್ ನಿರ್ಮಾಣ ಸೇರಿದಂತೆ ಅಲ್ಲಿ ಕೈಗೊಳ್ಳಬಹುದಾದ ವಿವಿಧ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿ ಕಾರ್ಯಪಾಲನಾ ವರದಿಯನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸುವಂತೆ ಸೂಚಿಸಿದರು. ಅರಣ್ಯ ಹಕ್ಕು ಕಾಯ್ದೆಯಡಿ ಸೌಲಭ್ಯಕ್ಕಾಗಿ ಪಟ್ಟಾ ಜಮೀನು ಹೊಂದಿರುವವರು ಅರ್ಜಿ ಸಲ್ಲಿಸಿದರೆ ಪರಿಶೀಲಿಸಿ ತಿರಸ್ಕರಿಸುವಂತೆ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಸಂಬಂಧ ಅಪರ ಮುಖ್ಯ ಕಾರ್ಯದರ್ಶಿ ಅವರಿಗೆ ಪತ್ರ ಬರೆದಿರುವ ಸಚಿವರು 2005ರ ಡಿಸೆಂಬರ್ 13ಕ್ಕೆ ಮೊದಲು ಜೀವನೋಪಾಯಕ್ಕಾಗಿ ಅರಣ್ಯ ಭೂಮಿ ಬಳಸುತ್ತಿರುವವರು ಹಾಗೂ ಅರಣ್ಯದಲ್ಲಿ ವಾಸ ಮಾಡುತ್ತಿರುವವರಿಗೆ ಅನ್ಯಾಯವಾಗದಂತೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಅರಣ್ಯ ಹಕ್ಕು ಕಾಯ್ದೆಯಡಿ ಇನ್ನೂ ಸಾವಿರಾರು ಅರ್ಜಿಗಳು ಇತ್ಯರ್ಥವಾಗದೆ ಬಾಕಿ ಉಳಿದಿದ್ದು, ಇದನ್ನು ಸರ್ಕಾರ ಗಂಭೀರವಾಗಿ ಕಂದಾಯ ಭೂಮಿ, ಪಟ್ಟಾ ಜಮೀನಿನ ಮಾಲೀಕತ್ವ ಹೊಂದಿರುವವರು ಸಹ ಅರಣ್ಯ ಹಕ್ಕು ಕಾಯ್ದೆಯಡಿ ಅರ್ಜಿ ಸಲ್ಲಿಸಿದ್ದರೆ ಅದನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕು. ಅಲ್ಲದೆ ಈಗಾಗಲೇ ಅರ್ಜಿ ಸಲ್ಲಿಸಿರುವವರಿಂದ ಸ್ವಯಂ ಘೋಷಣೆ ಪಡೆದು ತಪ್ಪು ಮಾಹಿತಿ ನೀಡಿರುವವರನ್ನು ಪತ್ತೆ ಹಚ್ಚಿ ಅಂಥವರನ್ನು ಫಲಾನುಭವಿಗಳ ಪಟ್ಟಿಯಿಂದ ಕೈಬಿಡುವಂತೆ ಸಚಿವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಭಾರತ ಕಲೆ, ಸಂಗೀತ, ಸಂಸ್ಕೃತಿಯ ನೆಲೆವೀಡು. ಅಳಿವಿನಂಚಿನಲ್ಲಿರುವ ಕರಾವಳಿಯ ಕಾವಿ ಕಲೆಯೂ ಇದರಲ್ಲಿ ಒಂದು. ಇತ್ತೀಚೆಗೆ ಕಣ್ಮರೆಯಾಗುತ್ತಿದ್ದ ಕಾವಿ ಕಲೆ ಈಗ ಮತ್ತೆ ಮರುಜೀವ ಪಡೆದಿದೆ. ಈ ಕುರಿತು ಒಂದು ವರದಿ. ಕಾವಿ ಕಲೆಗೆ ಮತ್ತೆ ಬೇಡಿಕೆ ಬಂದಿದೆ. ಜನಪದೀಯ ಹಾಗೂ ಸಾಂಪ್ರದಾಯಿಕ ಗುಣಗಳ ಸಮ್ಮಿಲನವಾದ ಕಾವಿ ಕಲೆಯ ಬಗ್ಗೆ ನಿರಂತರ ಅಧ್ಯಯನ ನಡೆಸಿ ಡಾಕ್ಟರೇಟ್ ಪದವಿ ಪಡೆದಿರುವ ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕಿನ ಹಾವಂಜೆಯಲ್ಲಿರುವ ಡಾಕ್ಟರ್ ಜನಾರ್ದನ ಅದಕ್ಕೆ ಹೊಸ ಆಯಾಮ ಕಲ್ಪಿಸಿದ್ದು ಯಕ್ಷಗಾನೀಯ ಚಿತ್ರಣದ ಮೂಲಕ ಕಾವಿ ಕಲೆಗೆ ಹೊಸ ರೂಪ ನೀಡಿದ್ದಾರೆ.
ಸುಣ್ಣದ ಗಾರೆ ಮಿಶ್ರಣವನ್ನು ಭಿತ್ತಿಗಳಿಗೆ ಲೇಪಿಸಿ ಅದಕ್ಕೆ ಕೆಮ್ಮಣ್ಣಿನ ಬಣ್ಣ ಅಂದರೆ ಕಾವಿ ಬಣ್ಣ ಬಳಿದು ಭಿತ್ತಿಗಳನ್ನು ಗೀರಿ ಬಿಳಿ ವರ್ಣದ ಸೂಕ್ಷ್ಮ ಎಳೆಗಳಿಂದ ಕೂಡಿದ ಕಾವಿ ಕಲೆಯ ಚಿತ್ರಗಳನ್ನು ಮೂಡಿಸಿದಾಗ ಆ ಚಿತ್ರಗಳು ಮನಸೂರೆಗೊಳ್ಳುತ್ತವೆ. ನಾನು ಕಾವಿ ಕಲೆಯನ್ನು ಸುಮಾರು 22 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಕಾವಿ ಕಲೆ ನಮ್ಮ ಕರಾವಳಿ ಕರ್ನಾಟಕದ ಒಂದು ಸಾಂಪ್ರದಾಯಿಕವಾದಂತಹ ಕಲೆ. ಮಹಾರಾಷ್ಟ್ರದಿಂದ ತೊಡಗಿ ಕಾಸರಗೋಡು ತನಕ ಕಟ್ಟಡಗಳಲ್ಲಿ ನಿರ್ಮಾಣ ಆಗ್ತಿದ್ದಂತಹ ಒಂದು ದೇಶೀಯ ಕಲೆ. ಇದರಲ್ಲಿ ಬಹಳ ಮುಖ್ಯವಾಗಿ ಸುಣ್ಣ ಮತ್ತು ಮಣ್ಣನ್ನು ಬಳಸಲಾಗ್ತದೆ. ಎಲ್ಲ ಧರ್ಮಕ್ಕೆ ಸಂಬಂಧಿಸಿದ ಕಟ್ಟಡಗಳಲ್ಲಿ ನಿರ್ಮಾಣ ಆಗ್ತಿತ್ತು. ಕಲಾವಿದನ ಕಲ್ಪನಾ ವಿಲಾಸದಲ್ಲಿ ಈ ಚಿತ್ರಗಳು ಹೊಸ ರೂಪ ಪಡೆಯುತ್ತವೆ. ಡಾಕ್ಟರ್ ಜನಾರ್ದನ ಹಾವಂಜೆಯವರ ಸೃಜನಶೀಲತೆ, ಕಲಾತ್ಮಕತೆಯಿಂದ ಮೂಡಿಬರುವ ಈ ಚಿತ್ರಗಳು ಕರಾವಳಿಯ ಕಾವಿ ಕಲೆಯ ವಿರಾಟ್ ಸ್ವರೂಪವನ್ನೇ ತೋರಿಸುತ್ತವೆ. ಒಂದು ಕಾಲದಲ್ಲಿ ಮಹಾರಾಷ್ಟ್ರದಿಂದ ಕಾಸರಗೋಡಿನ ಕರಾವಳಿಯವರೆಗೂ ಕಾವಿ ಕಲೆ ವಿಜೃಂಭಿಸುತ್ತಿತ್ತು. ಶಿರಸಿಯ ಮಾರಿಕಾಂಬಾ ದೇವಾಲಯ, ಕೊಲ್ಲೂರಿನ ಮೂಕಾಂಬಿಕಾ ದೇಗುಲ, ಬನವಾಸಿಯ ಮಧುಕೇಶ್ವರ ದೇವಾಲಯದಲ್ಲೂ ಕಾವಿ ಕಲೆಯ ಅಚ್ಚುಗಳಿವೆ. ಈಗ ಉಡುಪಿಯ ಶ್ರೀಕೃಷ್ಣ ಮಠದಲ್ಲೂ ಕಾವಿ ಕಲೆ ಕಣ್ಮನ ಸೆಳೆಯುತ್ತಿದೆ. ಹಿಂದೆ ಕರಾವಳಿಯ ಎಲ್ಲರ ಮನೆಯ ಭಿತ್ತಿಗಳಲ್ಲೂ ಕಾವಿ ಕಲೆ ಕಾಣಸಿಗುತ್ತಿತ್ತು. ಆದರೆ ಸಿಮೆಂಟಿನ ಬಳಕೆ ಹೆಚ್ಚಾದ ನಂತರ ಕರಾವಳಿ ಭಾಗದಲ್ಲಿ ಈ ಕಲೆ ಬಹುತೇಕ ಕಣ್ಮರೆಯಾಯಿತು. ಈಗ ಜನಾರ್ದನ ಅವರ ಕೈಚಳಕದಿಂದ ಮತ್ತು ಆಧುನಿಕತೆಯ ಸ್ಪರ್ಶದಿಂದ ಈ ಕಲೆ ಮತ್ತೆ ಎಲ್ಲೆಡೆ ರಾರಾಜಿಸುತ್ತಿದೆ. ಕಾವಿ ಕಲೆಗೆ ಗೀರು ಕಲೆ ಅನ್ನುವಂಥದ್ದು ಹೇಳುವಂಥದ್ದೇ ಬಹಳ ಪ್ರಾಶಸ್ತ್ಯ. ಇದಕ್ಕೆ ಇಂತಹದ್ದೇ ಆದ ಶೈಲಿ ಅಂತ ಇಲ್ಲ. ಸುಮಾರಾಗಿ 600ರಿಂದ 800 ವರ್ಷ ಈ ಕಲೆ ಬೆಳೆದು ಬಂದಿರುವುದರಿಂದ ಪ್ರತಿ ಭಾಗದಲ್ಲಿ ಒಂದೊಂದು ಹೊಸ ಶೈಲಿಯೇ ಆವಿಷ್ಕಾರಗೊಂಡಿದೆ. ಅದು ನನ್ನ ಅಧ್ಯಯನದಲ್ಲಿ ತಿಳಿದು ಬಂದಿದೆ. ಅದಕ್ಕೋಸ್ಕರ ನನ್ನ ಚಿತ್ರಗಳಲ್ಲಿ ನಾನು ಯಾವುದೇ ಶೈಲಿಯನ್ನು ಇಂಥದ್ದೇ ಅಂತ ಅನುಸರಿಸುವುದಿಲ್ಲ. ಬಹಳ ಮುಖ್ಯವಾಗಿ ನಾನು ಯಕ್ಷಗಾನವನ್ನು ಒಂದು ಶೈಲಿಯಾಗಿ ತಿಳ್ಕೊಂಡು ಯಕ್ಷಗಾನದ ಅಂಗಭಂಗಿಗಳು, ಅದರ ಕಾಸ್ಟ್ಯೂಮ್, ವೇಷಾಭರಣಗಳು, ಅದನ್ನು ನನ್ನ ಕಾವಿಯಲ್ಲಿ ಬಳಸ್ತಾ ಇದ್ದೇನೆ. ಪುರಾಣದ ಕಥೆಗಳು, ಮಂಡಲ ವಿನ್ಯಾಸ, ಹೂವಿನ ವಿನ್ಯಾಸದ ಜೊತೆಗೆ ಯಕ್ಷಗಾನ ಕಲೆಯ ಛಾಪಿನ ಚಿತ್ರಗಳು ಕಾವಿ ಕಲೆಯಲ್ಲಿ ಕಂಗೊಳಿಸುತ್ತಿವೆ. ಕಳೆದ 20 ವರ್ಷಗಳಿಂದ ಕಾವಿ ಕಲೆಯ ಬಗ್ಗೆ ಸಂಶೋಧನೆ ನಡೆಸುತ್ತಿರುವ ಮತ್ತು ಆ ಕಲೆಯನ್ನು ಕರಗತ ಮಾಡಿಕೊಂಡಿರುವ ಡಾಕ್ಟರ್ ಜನಾರ್ದನ ಹಾವಂಜೆ ಈ ಕಲೆ ಅಳಿಯಬಾರದು ಎಂಬ ಕಾರಣದಿಂದ 150ಕ್ಕೂ ಹೆಚ್ಚು ಯುವಕರಿಗೆ ಕಲೆಯ ತರಬೇತಿ ನೀಡಿದ್ದಾರೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೂ ಶಿಬಿರ ನಡೆಸಿ ಈ ಕಲೆಯ ಬಗ್ಗೆ ಆಸಕ್ತಿ ಮೂಡಿಸುತ್ತಿದ್ದಾರೆ. ಪೂನಾ, ಗೋವಾ, ಅಷ್ಟೇಕೆ ರಾಷ್ಟ್ರಪತಿ ಭವನದಲ್ಲೂ ಕಾವಿ ಕಲೆಯ ಪ್ರದರ್ಶನ ಏರ್ಪಡಿಸಿದ್ದಾರೆ. ಈ ಮೂಲಕ ಕಲೆಯನ್ನು ಉಳಿಸಲು ಶ್ರಮಿಸುತ್ತಿರುವ ಹಾವಂಜೆ ತಮ್ಮ ಮನೆಯನ್ನೇ ಕಲಾ ಕುಟೀರವನ್ನಾಗಿ ಮಾಡಿದ್ದಾರೆ. ಮನೆಯ ಸದಸ್ಯರಿಗೂ ಈ ಕಲೆಯನ್ನು ಕಲಿಸಿದ್ದಾರೆ. ಕಾವಿ ಕಲೆಯ ಬಗ್ಗೆ ಆಳವಾದ ಅಧ್ಯಯನ ಮಾಡಿರುವ ಜನಾರ್ದನ ಕಾವಿ ಕಲೆಯ ಇತಿಹಾಸದ ಬಗ್ಗೆ ಹೀಗೆ ಹೇಳುತ್ತಾರೆ. ಕಾವಿ ಕಲೆಯ ನಿರ್ಮಾಣ ಮಾಡಬೇಕಾದ್ರೆ ನಾನು ಬಹಳ ಮುಖ್ಯವಾಗಿ ಶಾಸ್ತ್ರ ಗ್ರಂಥಗಳನ್ನು ಬಳಸ್ಕೊಳ್ತೇನೆ. ಬ್ರಾಹ್ಮೀಯ ಚಿತ್ರಕರ್ಮಶಾಸ್ತ್ರ ಇರಬಹುದು, ಅಥವಾ ಕಾಶ್ಯಪ ಶಿಲ್ಪಶಾಸ್ತ್ರ ಇರಬಹುದು, ಅಥವಾ ನಮ್ಮಲ್ಲಿರುವ ಲೋಕಲ್ ಕಥೆಗಳಲ್ಲಿರುವಂಥ ಕೆಲವು ಶ್ಲೋಕ ರೂಪದಲ್ಲಿರುವಂತಹ ಚಿತ್ರಣಗಳಿರಬಹುದು. ಅವನ್ನೆಲ್ಲ ಇಟ್ಟುಕೊಂಡು, ಆ ಟೆಕ್ಸ್ಟನ್ನು ಇಟ್ಟುಕೊಂಡು ಅದರ ಐಕಾನೋಗ್ರಫಿಕಲ್ ಫೀಚರ್ ಮೇಲೆ ಕಾವಿ ಕಲೆಯನ್ನು ನಿರ್ಮಾಣ ಮಾಡೋದು. ಇತ್ತೀಚೆಗೆ ಮುದ್ಗಲ ಪುರಾಣದಲ್ಲಿರುವ 32 ವಿವಿಧ ರೂಪದ ಗಣಪತಿಯನ್ನು ಕೂಡ ಕಾವಿ ಕಲೆಯಲ್ಲಿ ದರ್ಶಿಸುವ ಪ್ರಯತ್ನ ಮಾಡಿದ್ದೇವೆ. ಸಾಮಾನ್ಯವಾಗಿ ಇದೊಂದು ದೇಶೀಯ ಸಾಂಪ್ರದಾಯಿಕ ಶೈಲಿ ಹಾಗೂ ಜನಪದೀಯ ಲಕ್ಷಣ ಇರುವಂತಹ ಶೈಲಿ. ಈ ಶೈಲಿಯಲ್ಲಿ ಗೀರುಕಲೆ ಮಹತ್ವ ಉಳ್ಳದ್ದು. ಕರಾವಳಿಯ ಸಾಂಪ್ರದಾಯಿಕ ಕಲೆಯನ್ನು ಉಳಿಸಲು ಜನಾರ್ದನ ಹಾವಂಜೆ ಶ್ರಮಿಸುತ್ತಿದ್ದಾರೆ. ಬಾಲ್ಯದಿಂದಲೂ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದ ಅವರ ಪರಿಶ್ರಮ ಅನುಕರಣೀಯ ಎನ್ನುತ್ತಾರೆ ಜನಾರ್ದನ ಓದಿದ ಕಾಲೇಜಿನ ನಿರ್ದೇಶಕ ಡಾಕ್ಟರ್ ನಿರಂಜನ ಚೋಳಯ್ಯ. ಜನಾರ್ದನ ಹಾವಂಜೆ ಅವರು ಕಾವಿ ಕಲೆಯ ಬಗ್ಗೆ ತಮ್ಮನ್ನೇ ತಾವು ತೊಡಗಿಸಿಕೊಂಡಿದ್ದಾರೆ. ಅಳಿದು ಹೋಗ್ತಾ ಇರುವಂಥ ಈ ಒಂದು ದೇವಸ್ಥಾನಗಳಲ್ಲಿ ಇದ್ದಂಥ ಸಾಂಪ್ರದಾಯಿಕ ಈ ಒಂದು ಚಿತ್ರಕಲೆಯನ್ನು ಉಳಿಸುವಲ್ಲಿ ಅವರ ಪ್ರಯತ್ನ ನಿಜಕ್ಕೂ ಅಮೋಘವಾದದ್ದು. ಮತ್ತು ಸಣ್ಣ ಸಣ್ಣ ಭಿತ್ತಿ ಚಿತ್ರಗಳನ್ನು ಮತ್ತು ಸಣ್ಣ ಸಣ್ಣ ಶಿಲ್ಪಗಳನ್ನು, ಕಾವಿ ಕಲೆಯ ಶಿಲ್ಪಗಳನ್ನು ಮಾಡಿ ಜನಸಾಮಾನ್ಯರಿಗೆ ಮುಟ್ಟಿಸುವಂಥ ಪ್ರಯತ್ನವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಜನಾರ್ದನ ಹಾವಂಜೆ ಅವರ ಪ್ರತಿಯೊಂದು ಪ್ರದರ್ಶನದಲ್ಲೂ ವೈಶಿಷ್ಟ್ಯವಿರುತ್ತದೆ, ಪ್ರಗತಿ ಇರುತ್ತದೆ ಎಂಬುದು ಸ್ಥಳೀಯರ ಅಂಬೋಣ. ಹಿಂದಿನಿಂದ ಇವತ್ತಿನವರೆಗೆ ನೋಡಿದ ಕಲಾಕೃತಿಗಳಲ್ಲಿ ಬಹಳ ಪ್ರಗತಿ ಆಗ್ತಾ ಬಂದಿದೆ, ಉನ್ನತಿ ಆಗ್ತಾ ಬಂದಿದೆ. ಅವರ ವಿಚಾರ ಇರಬಹುದು, ಅವರ ಭಾವ ಇರಬಹುದು, ಎಲ್ಲ ಬೆಳವಣಿಗೆಯನ್ನು ಗಮನಿಸ್ತಾ ಬಂದಿದ್ದೇನೆ.
ಜನಾರ್ದನ ಹಾವಂಜಿ ಅವರು ಒಬ್ಬರು ವಿಶಿಷ್ಟ ಕಲಾವಿದ ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂತ ಹೇಳಿದರೆ ಅವರು ಪರಂಪರೆಯನ್ನು ಬಿಡುವುದಿಲ್ಲ, ಆಧುನಿಕತೆಯನ್ನು ಬಿಡುವುದಿಲ್ಲ, ಎರಡನ್ನೂ ಮೇಳೈಸಿಕೊಂಡು ಅವರು ಕಲಾಕೃತಿಗಳನ್ನು ರಚಿಸಿದ್ದಾರೆ. ಕಾವಿಕಲೆಗೆ ಒಂದು ಪ್ರಾದೇಶಿಕ ಮಾನ್ಯತೆ ಸಿಗಬೇಕು. ನಮ್ಮ ಉಡುಪಿ ಸೀರೆಗೆ ಅಥವಾ ಮಟ್ಟು ಬದನೆಕಾಯಿಗೆ ಎಲ್ಲ ಸಿಕ್ಕಿರುವ ಹಾಗೆ ಈ ಕಲೆಗೂ ಕೂಡ ಸಿಗಬೇಕು ಅಂತ ಹೇಳಿ ಈಗಾಗಲೇ ನಾವು GI ಟ್ಯಾಗ್ ಅಂದರೆ ಪ್ರಾದೇಶಿಕ ಮಾನ್ಯತೆಗಾಗಿ ಅಪ್ಲೈ ಕೂಡ ಮಾಡಿದ್ದೇವೆ. ಸದ್ಯದಲ್ಲಿ ದೊರಕುವ ನಿರೀಕ್ಷೆ ಇದೆ. ಅದಾದರೆ ಪ್ರವಾಸೋದ್ಯಮದ ಜೊತೆಗೆ ಅಥವಾ ಬೇರೆ ಬೇರೆ ದೃಷ್ಟಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಸಾಂಪ್ರದಾಯಿಕ ಕರಾವಳಿಯ ಹೆಮ್ಮೆಯಾದ ಈ ಕಾವಿಕಲೆ ಜನಸಾಮಾನ್ಯರನ್ನು ತಲುಪಲಿ, ಗತವೈಭವ ಮರಳಲಿ ಎಂಬುದು ಆಶಯ. ದೆಹಲಿಯ ಭಾರತ ಮಂಟಪದಲ್ಲಿ ನಡೆಯುತ್ತಿರುವ ವಿಶ್ವ ಪುಸ್ತಕ ಮೇಳಕ್ಕೆ ದೇಶ ವಿದೇಶಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪುಸ್ತಕ ಪ್ರೇಮಿಗಳು ಭೇಟಿ ನೀಡುತ್ತಿದ್ದಾರೆ. 9 ದಿನಗಳ ಪುಸ್ತಕ ಮೇಳದಲ್ಲಿ 50ಕ್ಕೂ ಹೆಚ್ಚು ದೇಶಗಳು ಭಾಗವಹಿಸಿವೆ. ರಷ್ಯಾ, ಇಟಲಿ, ಫ್ರಾನ್ಸ್, ಕತಾರ್, UAE, ಸ್ಪೇನ್, ಸೌದಿ ಅರೇಬಿಯಾ, ಕೊಲಂಬಿಯಾ ಮತ್ತು ಟರ್ಕಿಯಂಥ ಹಲವಾರು ದೇಶಗಳು ಪಾಲ್ಗೊಂಡಿವೆ. ಸುಮಾರು 2,000 ಪ್ರಕಾಶಕರು ಮತ್ತು 1,000 ಭಾಷಣಕಾರರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. ಪುಸ್ತಕ ಮೇಳ ಶೈಕ್ಷಣಿಕ ಪುಸ್ತಕಗಳಿಂದ ಕಾದಂಬರಿಗಳವರೆಗೆ, ಜೀವನ ಚರಿತ್ರೆಯಿಂದ ಕಾಮಿಕ್ ಪುಸ್ತಕಗಳವರೆಗೆ ವಿವಿಧ ಪುಸ್ತಕಗಳ ವ್ಯಾಪಕ ಸಂಗ್ರಹವನ್ನು ಹೊಂದಿದೆ. ಪುಸ್ತಕ ಮೇಳದಲ್ಲಿ ಭಾರತ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇಸ್ಲಾಂ, ಸತ್ತಾವಾದ್ ಔರ್ ಪಿಚಡಪನ್ ಪುಸ್ತಕ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಅವರು ಯಾವುದೇ ಆಲೋಚನೆ ಅಥವಾ ಸಿದ್ಧಾಂತ ಸ್ಪರ್ಧಾತ್ಮಕವಾಗಿರಬೇಕೇ ಹೊರತು ಸಂಘರ್ಷದ ಹಾದಿಯತ್ತ ಸಾಗಬಾರದು, ಸಂಘರ್ಷಗಳನ್ನು ತಡೆಯುವ ನಿಟ್ಟಿನಲ್ಲಿ ಪರಿಹಾರ ಕಂಡುಕೊಳ್ಳಬೇಕಿದೆ, ರಾಜ್ಯಗಳು ಸಮಾಜಗಳಿಂದ ಆತ್ಮಾವಲೋಕನ ಮಾಡಿಕೊಳ್ಳಬೇಕಾದ ಅಗತ್ಯವಿದೆ ಎಂದು ಹೇಳಿದರು. In any ideology, thought or belief system, or in the existence of any state, any thought or any ideology has to be competitive. If it is not competitive, it is no more, it is universally accepted. So there will be only one. If there is more than one faith and one this thing, similarly, unless there is one world state, there will be the states who will have the different conflicts. They will have peace, they will have wars. ಪ್ರಸಕ್ತ ಸಾಲಿನ ಜನವರಿ ಅಂತ್ಯದ ವೇಳೆಗೆ 1.95 ಲಕ್ಷ ಕೋಟಿಗಳಷ್ಟು ಸರಕು ಮತ್ತು ಸೇವಾ ಶುಲ್ಕ ಸಂಗ್ರಹವಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದಲ್ಲಿ ಸರಕು ಮತ್ತು ಸೇವಾ ಶುಲ್ಕದಲ್ಲಿ ಶೇಕಡ 12.3ರಷ್ಟು ಹೆಚ್ಚಳವಾಗಿದೆ ಎಂದು ಕೇಂದ್ರ ವಾಣಿಜ್ಯ ಇಲಾಖೆ ತಿಳಿಸಿದೆ. ಜನವರಿ ತಿಂಗಳಿನಲ್ಲಿ ಸಂಗ್ರಹವಾಗಿರುವ ಒಟ್ಟು ಸರಕು ಮತ್ತು ಸೇವಾ ತೆರಿಗೆಯಲ್ಲಿ 36,077 ಕೋಟಿ ರೂಪಾಯಿಗಳಷ್ಟು ಕೇಂದ್ರ ಹಾಗೂ 44,942 ಕೋಟಿ ರೂಪಾಯಿ ರಾಜ್ಯಗಳ ಪಾಲಾಗಿದೆ. ಒಟ್ಟಾರೆಯಾಗಿ 1 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಿನ GST ಹಾಗೂ 13,412 ಕೋಟಿ ರೂಪಾಯಿಗಳಷ್ಟು ಸೆಸ್ ಸಂಗ್ರಹವಾದಂತಾಗಿದೆ. GST ಸಂಗ್ರಹದಲ್ಲಿ ಲಡಾಖ್ನಲ್ಲಿ ಗರಿಷ್ಠ ಶೇಕಡ 39ರಷ್ಟು ತೆರಿಗೆ ಸಂಗ್ರಹ ಹೆಚ್ಚಳವಾಗಿದೆ. ಅದೇ ರೀತಿ ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಶೇಕಡ 26ರಷ್ಟು ತೆರಿಗೆ ಸಂಗ್ರಹ ಪ್ರಮಾಣ ಹೆಚ್ಚಳವಾಗಿದ್ದು ತೆರಿಗೆ ಸಂಗ್ರಹದ ಪಟ್ಟಿಯಲ್ಲಿ ಕೆಳಗಿನ ಸ್ಥಾನವನ್ನು ಪಡೆದುಕೊಂಡಿದೆ. ಡೆಹ್ರಾಡೂನ್ನಲ್ಲಿ ನಡೆಯುತ್ತಿರುವ 38ನೇ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಏಷ್ಯನ್ ಗೇಮ್ಸ್ನ ಕಂಚಿನ ಪದಕ ವಿಜೇತ ಶೂಟರ್ ಅರ್ಶಿ ಚೌಕ್ಸಿ ಮಹಿಳೆಯರ 50 ಮೀಟರ್ ರೈಫಲ್ ಶೂಟಿಂಗ್ನ 3ನೇ ಹಂತದಲ್ಲಿ ಚಿನ್ನದ ಪದಕದೊಂದಿಗೆ ಹೊಸ ದಾಖಲೆ ನಿರ್ಮಿಸಿದ್ದಾರೆ. 2023ರ ಏಷ್ಯನ್ ಗೇಮ್ಸ್ನಲ್ಲಿ ಚೌಕ್ಸಿ 50 ಮೀಟರ್ ರೈಫಲ್ನ 3ನೇ ಹಂತದಲ್ಲಿ ಬೆಳ್ಳಿ ಹಾಗೂ 10 ಮೀಟರ್ ಏರ್ ರೈಫಲ್ ವಿಭಾಗದಲ್ಲೂ ಬೆಳ್ಳಿ ಪದಕವನ್ನು ಪಡೆದಿದ್ದರು. ಇದೀಗ 2025ರ ರಾಷ್ಟ್ರೀಯ ಕ್ರೀಡಾಕೂಟದ ಪದಕ ಪಟ್ಟಿಯಲ್ಲಿ ಮಧ್ಯಪ್ರದೇಶ ಮುಂಚೂಣಿಯಲ್ಲಿದ್ದು ಕರ್ನಾಟಕ 2ನೇ ಸ್ಥಾನ, ಮಹಾರಾಷ್ಟ್ರ 3ನೇ ಸ್ಥಾನದಲ್ಲಿದೆ. ಪುರುಷರ ಕ್ರಿಕೆಟ್ನಲ್ಲಿ ನಿನ್ನೆ ರಾತ್ರಿ ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆದ 5ನೇ ಹಾಗೂ ಅಂತಿಮ T20 ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಭಾರತ ತಂಡ ಇಂಗ್ಲೆಂಡ್ ತಂಡವನ್ನು 150 ರನ್ಗಳಿಂದ ಸೋಲಿಸಿ ಸರಣಿಯಲ್ಲಿ 4-1 ಅಂತರದ ಗೆಲುವು ಸಾಧಿಸಿದೆ. ಭಾರತ ಒಡ್ಡಿದ್ದ 248 ರನ್ಗಳ ಗುರಿ ಬೆನ್ನಟ್ಟಿದ ಇಂಗ್ಲೆಂಡ್ ತಂಡ 10.2 ಓವರ್ಗಳಲ್ಲಿ 97 ರನ್ಗಳಿಗೆ ಸರ್ವ ಪತನ ಕಂಡಿತು. ಫಿಲಿಪ್ ಸಾಲ್ಟ್ 55 ರನ್ಗಳೊಂದಿಗೆ ಇಂಗ್ಲೆಂಡ್ ಪರ ಗರಿಷ್ಠ ರನ್ ಗಳಿಸಿದ ಆಟಗಾರ ಎನಿಸಿಕೊಂಡರು. ಭಾರತದ ಪರ ಮೊಹಮ್ಮದ್ ಶಮಿ 3 ವಿಕೆಟ್ ಪಡೆದರೆ ವರುಣ್ ಚಕ್ರವರ್ತಿ, ಶಿವಮ್ ದುಬೆ ಮತ್ತು ಅಭಿಷೇಕ್ ಶರ್ಮಾ ತಲಾ 2 ವಿಕೆಟ್ಗಳನ್ನು ಉರುಳಿಸಿದರು.
ಇದಕ್ಕೂ ಮುನ್ನ ಬ್ಯಾಟಿಂಗ್ ಆರಂಭಿಸಿದ ಭಾರತ ತಂಡ ನಿಗದಿತ 20 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 247 ರನ್ ಗಳಿಸಿತ್ತು. ಅಭಿಷೇಕ್ ಶರ್ಮಾ 54 ಎಸೆತಗಳಲ್ಲಿ 13 ಸಿಕ್ಸರ್ಗಳು ಮತ್ತು 7 ಬೌಂಡರಿಗಳೊಂದಿಗೆ 135 ರನ್ ಗಳಿಸಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಅವರು ಕೇವಲ 37 ಎಸೆತಗಳಲ್ಲಿ ಶತಕ ಗಳಿಸಿ ಟಿ20 ಪಂದ್ಯಗಳಲ್ಲಿ ಭಾರತದ ಪರ ಎರಡನೇ ವೇಗದ ಶತಕವನ್ನು ದಾಖಲಿಸಿದರು. 2017ರಲ್ಲಿ ಇಂದೋರ್ನಲ್ಲಿ ಶ್ರೀಲಂಕಾ ವಿರುದ್ಧ 35 ಎಸೆತಗಳಲ್ಲಿ ಶತಕ ಗಳಿಸಿದ್ದ ರೋಹಿತ್ ಶರ್ಮಾ ಈ ದಾಖಲೆಯನ್ನು ಹೊಂದಿದ್ದರು. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಬೆಲೆ ಇಳಿಕೆ ರಾಜ್ಯಗಳದ್ದು ಹೊಣೆ, ತೈಲೋತ್ಪನ್ನಗಳ ಮೇಲಿನ ತೆರಿಗೆ ಕಡಿತಗೊಳಿಸಿ ರಾಜ್ಯಗಳಿಗೆ ನಿರ್ಮಲಾ ಸಲಹೆ. ಇಂದು ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆ. ಜಾಗತಿಕ ಮಟ್ಟಕ್ಕೆ ದೇಶದ ಮನರಂಜನಾ ಉದ್ಯಮ ಕ್ರಿಯೇಟಿವ್ ಎಕಾನಮಿಗೆ ಉತ್ತೇಜನ, ಸಚಿವ ಡಾಕ್ಟರ್ ಮುರುಗನ್. ಇಂದು ಕೊನೆಯ ಶಾಹಿ ಸ್ನಾನ, 5 ಕೋಟಿ ಜನ ಭಾಗಿ ನಿರೀಕ್ಷೆ, ಮಹಾಕುಂಭನಗರದಲ್ಲಿ ಬಿಗಿ ಬಂದೋಬಸ್ತ್. 19 ವರ್ಷದೊಳಗಿನ ಟಿ20 ವಿಶ್ವಕಪ್ ಪ್ರಶಸ್ತಿ ಉಳಿಸಿಕೊಂಡ ಭಾರತ, ದಕ್ಷಿಣ ಆಫ್ರಿಕಾ ವಿರುದ್ಧ 9 ವಿಕೆಟ್ ಜಯ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಮೈಕ್ರೋ ಕಿರುಕುಳಕ್ಕೆ ಸಹಕಾರ ಇಲಾಖೆಯಿಂದ ಮೂಗುದಾರ, ಮಿತಿ ಮೀರಿ ಬಡ್ಡಿ ವಿಧಿಸಿದರೆ 10 ವರ್ಷ ಜೈಲು. ಫೆಬ್ರವರಿ 7ರಿಂದ ರಾಷ್ಟ್ರೀಯ ಅಕ್ಷರ ಹಬ್ಬ, 3 ದಿನ ನಾನಾ ಗೋಷ್ಠಿಗಳು, ಸಾಹಿತಿಗಳು, ಚಿಂತಕರ ಸಮಾಗಮ. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹೊಸ ನಿಯಮ, 2019-2023ರವರೆಗೆ ಪ್ರಕಟವಾದ ಪುಸ್ತಕದ ಪ್ರತಿ ನೀಡುವಂತೆ ಸೂಚನೆ. ದಿಲ್ಲಿ ಚುನಾವಣೆಯ ಬಹಿರಂಗ ಪ್ರಚಾರಕ್ಕೆ ಇಂದು ಸಂಜೆ ತೆರೆ. ಟಿ20 ಕ್ರಿಕೆಟ್, ಭಾರತಕ್ಕೆ 4-1ರಿಂದ ಸರಣಿ ಜಯ, ಬಸವಳಿದ ಇಂಗ್ಲೆಂಡ್, ಅಭಿಷೇಕ್ ಶರ್ಮಾ ಆರ್ಭಟ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ ಅಧಿವೇಶನದಲ್ಲಿ ಇಂದಿನಿಂದ ರಾಷ್ಟ್ರಪತಿ ಭಾಷಣದ ಮೇಲೆ ಚರ್ಚೆ, ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆ ನಿರೀಕ್ಷೆ. ದೇಶದ ಅಭಿವೃದ್ಧಿಯಲ್ಲಿ ಯುವ ಜನತೆಯ ಕೊಡುಗೆ ಅನನ್ಯ, ರಾಷ್ಟ್ರ ವಿರೋಧಿ ಚಟುವಟಿಕೆಗಳ ನಿಗ್ರಹಕ್ಕೆ ಕ್ರಮ, ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್. ಕುಂಭಮೇಳದಲ್ಲಿ ವಸಂತ ಪಂಚಮಿಗೆ ಹರಿದು ಬಂದ ಜನಸಾಗರ, ಪುಣ್ಯ ಸ್ನಾನದ ವೇಳೆ ಅಹಿತಕರ ಘಟನೆ ತಡೆಗೆ ಬಿಗಿ ಬಂದೋಬಸ್ತ್. ಟಿ20 ಕ್ರಿಕೆಟ್, ಇಂಗ್ಲೆಂಡ್ ವಿರುದ್ಧ ಭಾರತಕ್ಕೆ ಸರಣಿ ಜಯ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್, ಎಕ್ಸ್ ಖಾತೆ, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 11 ಗಂಟೆಗೆ. ನಮಸ್ಕಾರ.